ಹಾಯ್ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ. ನಾನಿವತ್ತು ಸೂಪರ್ ಆದ ಒಂದು ಟಿಫನ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇ ಕ್ಯಾಪ್ಸಿಕಮ್ ಪಲಾವ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅನ್ನೋ ಸಾಮಗ್ರಿಗಳನ್ನ ಮುಂದೆ ನೋಡ್ತಾ ಹೋಗೋದಾದರೆ, ನಾನಿಲ್ಲಿ 2 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹುರುಳಿಕಾಯನ್ನು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ನೌಕೋಲು, ಆಲೂಗಡ್ಡೆ ಎಲ್ಲವನ್ನು ಸಹ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟು ತರಕಾರಿಗಳನ್ನ ನಾನು ನಮ್ಮ ಕ್ಯಾಪ್ಸಿಕಮ್ ಪಲಾವ್ಗೆ ಬಳಸ್ತಾ ಇದ್ದೀನಿ. ಇದು ಎಲ್ಲ ಒಗ್ಗರಣೆ ಐಟಮ್ಗೆ ನಾನಿಲ್ಲಿ 1.5 ಕ್ಯಾಪ್ಸಿಕಮ್ ಅಷ್ಟು ಅಲ್ಲಿ ತರಕಾರಿ ಐಟಮ್ಗೆ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ಮಸಾಲೆಗೆ ಕ್ಯಾಪ್ಸಿಕಮ್ಮು, 2 ಟೊಮೆಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಮೆಂತ್ಯ, ಹಾಗೆ 2 ದಪ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಟೇಸ್ಟಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದಿಷ್ಟು ಮಸಾಲೆಗೆ. ಇದು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, 2 ಪಲಾವ್ ಎಲೆ, ಹಾಗೆ ಪಲಾವ್ ಸಾಮಾನು ಅಂತ ಬರುತ್ತಲ್ಲ ಅದನ್ನು ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ನಾನು ಗ್ಯಾಸನ್ನು ಅಂಟಿಸಿ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊತಾ ಇದ್ದೀನಿ. ಯಾಕಂದರೆ ಇದು ಮಸಾಲೆಗೆಲ್ಲ ಫ್ರೈ ಮಾಡ್ಕೊಬೇಕಾಗುತ್ತೆ. ಏನು ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಅದೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊಬೇಕು. ಹಾಗಾಗಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಏನೇನು ಕ್ಯಾಪ್ಸಿಕಮ್ಮು, ಟೊಮೆಟೊ ಇದನ್ನೆಲ್ಲನೂ ನಾನು ಪ್ಯಾನ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಕ್ಯಾಪ್ಸಿಕಮ್ ಹಸಿ ಇರಬೇಕಾದ್ರೇ ಅದು ಅಂದರೆ ಅದ್ರ ವಾಸನೆನೇ ಒಂಥರ ಬೇರೆ ಥರ ಇರುತ್ತೆ. ಬಟ್ ಎಣ್ಣೆಗೆ ಹಾಕಿದಾಗ ಅದನ್ನು ಫ್ರೈ ಮಾಡ್ತಾ ಇರಬೇಕಾದ್ರೆ ಅದ್ರ ಅರೋಮಾನೇ ಡಿಫ್ರೆಂಟಾಗಿರುತ್ತೆ. ಅಡುಗೆಯಲ್ಲಿ ಅದನ್ನು ರುಬ್ಬಿ ಬಳಸಿದಾಗಲೂ ಕೂಡ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನೀಗ ಅದು ಫ್ರೈ ಆದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಕಾಯಿ ತುರಿ ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಬೇಕಾದರೆ ಹಸಿ ಕಾಯಿ ತುರಿ ಅರ್ಧ ಹೋಳಷ್ಟು ಹಾಕಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಕಾಯಿ ತುರಿ ಹಾಕೊಂಡ ನಂತರ ನಾನಿಲ್ಲಿ 1.5 2 ಸ್ಪೂನಷ್ಟು ಧನಿಯಾ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. 1 ಚಿಟಿಕೆ ಅರಿಶಿನ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲನೂ ಒಗ್ಗರಣೆ ಜೊತೆ ನೀಟಾಗಿ ಏನು ಅಂದರೆ ಮಸಾಲೆ ಮಾಡ್ಕೊತಾ ಇದ್ದೀವಿ ಅದ್ರ ಜೊತೆ ನೀಟಾಗಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡ ನಂತರ ಒಂದು ಮಿಕ್ಸಿ ಜಾರ್ಗೆ ನಾವೇನು ಈ ಪ್ಯಾನಲ್ಲಿ ಫ್ರೈ ಮಾಡ್ಕೊಡೋದಕ್ಕೆ ಇಟ್ಕೊಂಡಿದ್ವಲ್ಲ ಮಸಾಲೆ ಐಟಮ್ನ ರುಬ್ಬೋದಕ್ಕೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಆ ಪ್ಯಾನ್ನ ತೊಳೆದು ಅದೇ ನೀರನ್ನು ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಿ ರುಬ್ಕೊಳ್ಳೋಕೆ ಹೋಗಬಾರ್ದು. ಆದಷ್ಟು ಮಸಾಲೆ ಗಟ್ಟಿ ಇದ್ರೇ ಸರಿ ಹೋಗುತ್ತೆ. ನೋಡಿ, ಹೀಗೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಗ್ಯಾಸನ್ನು ಅಂಟಿಸಿ ಒಂದು ಕುಕ್ಕರನ್ನು ಒಲೆ ಮೇಲಿಟ್ಟು ಆ ಕುಕ್ಕರ್ ಕಾದ ನಂತರ ಅದಕ್ಕೆ ಒಗ್ಗರಣೆಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಕಾದ ನಂತರ
ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಪ್ಲೇಟ್ನಲ್ಲಿ ಇಕ್ಕಿದ್ನಲ್ಲ ಒಗ್ಗರಣೆ ಐಟಮ್ಸು, ಅದನ್ನೆಲ್ಲನೂ ಸಹ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಏನು ತರಕಾರಿಗಳಿತ್ತಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ನಾನಿಲ್ಲಿ ಈ ಒಗ್ಗರಣೆ ಮಿಶ್ರಣಕ್ಕೆ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಏನು ಒಂದು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಅದಷ್ಟು ಹಸಿ ವಾಸನೆ ಇರೋಲ್ಲ, ಯಾಕಂದರೆ ಫ್ರೈ ಮಾಡಿರ್ತೀವಿ. ಆದರೂ ಕೂಡ ಒಗ್ಗರಣೆಗೆ ಹಾಕಿದಾಗ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನೀಟಾಗಿ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಒಂದು ಪ್ಲೇಟನ್ನು ಮುಚ್ಚಿ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ. ಈಗ ನೋಡಿ, ಈಗ ಎಣ್ಣೆ ಎಲ್ಲ ಬಿಟ್ಟಿದೆ, ಸೈಡಲ್ಲೆಲ್ಲ ಕೊತ ಅಂತ ಕುದೀತಾ ಇದೆ. ಈಗ ನಾನು ಇದಕ್ಕೆ ತೊಳ್ದು ಇಟ್ಕೊಂಡಿರೋಂಥ ಅಕ್ಕಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2.5 ಗ್ಲಾಸ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ನನಗೆ ಈ ಕ್ಯಾಪ್ಸಿಕಮ್ ರೈಸ್ ಸ್ವಲ್ಪ ಮೆತ್ತಗೆ ಬೇಕಾಗಿರೋದ್ರಿಂದ ಅಕ್ಕಿ ತೊಳೆದು ನೆನೆಸಿ ಇಟ್ಬಿಟ್ಟಿದ್ದೆ. ಇದನ್ನು ನನಗೆ ಮುದ್ದೆ ಥರನೇ ಆಗಬೇಕು. ಹಾಗಾಗಿ ಏಕೆಂದರೆ ಕ್ಯಾಪ್ಸಿಕಮ್ ರೈಸ್ ಅದೇ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅಕ್ಕಿನ ನೆನೆಸಿ ಇಟ್ಬಿಟ್ಟಿದ್ದೆ ತೊಳೆದು. ಈಗ ಎಲ್ಲನೂ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಆಪ್ಷನಲ್, ಬೇಕಾದರೆ ಹಿಂಡ್ಕೋಬೋದು. ಹಾಕಿ ನೀಟಾಗಿ ಈ ರೀತಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೋಬೇಕು. ಎರಡು ವಿಷಲ್ ಬಂತು. ಈಗ ನೋಡಿ, ನಮ್ಗೆ ಹೇಗೆ ಬೇಕೋ ಹಾಗೆ ನಮ್ಮ ಕ್ಯಾಪ್ಸಿಕಮ್ ಪಲಾವ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಆಗಿದೆಯೋ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ಮುದ್ದೆ ಥರ ಬೇಕು ಅಂತ ಹೇಳಿ ಅಕ್ಕಿನ ನೆನೆಸಿಟ್ಟಿದೆ. ಬೇಗನೆ ಅಕ್ಕಿನ ತೊಳೆದು ನೀರು ಹಾಕಿ ನೆನೆಸಿಟ್ರೆ ಈ ರೀತಿ ಮುದ್ದೆಯಾಗಿ ಬರುತ್ತೆ. ಚೆನ್ನಾಗಿ ಬಂದಿದೆ. ನಾನೀಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ಪಲಾವ್ ಮಾಡೋದಕ್ಕೆ ಜಾಸ್ತಿ ಏನು ಸಮಯ ಬೇಕಾಗೋದಿಲ್ಲ. ಏನು ತರಕಾರಿ ಇರುತ್ತೋ ಅದನ್ನು ಹಾಕಿ ಮಾಡ್ಕೋಬೋದು. ಏನು ತರಕಾರಿನೇ ಇಲ್ಲ ಅಂದರೆ ಬರೀ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಇದ್ದರೆ ಸಾಕು. ಅದರಲ್ಲೂ ಈ ರೈಸ್ನ ಮಾಡ್ಕೊಂಬಿಡ್ಬೋದು, ಅಂದರೆ ಪಲಾವ್ನ ಮಾಡ್ಕೊಂಬಿಡ್ಬೋದು. ಎಲ್ಲ ತರಕಾರಿ ಹಾಕಿ ಈ ರೀತಿ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬೋದು. ಮನೆಯಲ್ಲಿ ಏನಿರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಭಾಳ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬೋದು. ಶುಂಠಿ, ಚಕ್ಕೆ, ಲವಂಗ ಅದು ಯಾವುದೂ ಅವಶ್ಯಕತೆಯೇ ಇಲ್ಲ. ಪುದೀನ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ. ಬಾಯ್, ಟೇಕ್ ಕೇರ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನಾನು ಇದನ್ನು ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ.